ನಮಸ್ತೆ ಗೆಳೆಯರೇ, ಮಿತ್ರವಾಣಿಗೆ ಸ್ವಾಗತ. ಈ ವಿಡಿಯೋದ ಟಾಪಿಕ್ ಯಾವುದಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ. ಜನಧನ್ ಯೋಜನೆ ಅಂದ್ರೆ ನಾರ್ಮಲ್ ಆಗಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಅರ್ಥ. ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. ಈ ಅಕೌಂಟ್ ಇದ್ರೆ ನಿಮಗೆ ಸರ್ಕಾರದಿಂದ ತುಂಬಾನೇ ಲಾಭಗಳು ಸಿಗುತ್ತೆ. ಜನಧನ್ ಅಕೌಂಟ್ ಅನ್ನ ಹೇಗೆ ಓಪನ್ ಮಾಡೋದು, ಏನೆಲ್ಲ ಲಾಭಗಳಿವೆ, ಈ ಅಕೌಂಟ್ ಓಪನ್ ಮಾಡಲಿಕ್ಕೆ ಏನೆಲ್ಲ ರೂಲ್ಸ್ ಇದಾವೆ, ಹಾಗೆ ಯಾವ ಬ್ಯಾಂಕ್ನಲ್ಲಿ ಈ ಅಕೌಂಟ್ ಅನ್ನು ಓಪನ್ ಮಾಡ್ಬೋದು, ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ. ಹಾಗೆ ಈ ಚಾನೆಲ್ನಲ್ಲಿ ಇದೇ ರೀತಿಯ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಸಹಾಯವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಜನಧನ್ ಅಕೌಂಟ್ ಅನ್ನು ಓಪನ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ, ಮೊದಲನೇದ್ದು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಇದ್ದರೆ ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ನ ಅಗತ್ಯ ಇರೋದಿಲ್ಲ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಪಾನ್ ಕಾರ್ಡ್, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇದರಲ್ಲಿ ಯಾವುದಾದ್ರೂ ಒಂದು ಇದ್ರೂ ಈ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಈ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಂದ್ರೂ ಒಬ್ಬ ಪರ್ಸನ್ ಲೋ ರಿಸ್ಕ್ ಅಂತ ಬ್ಯಾಂಕ್ನಿಂದ ವೆರಿಫೈ ಆಗಿದ್ರೆ ಅಂತವರು ಈ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಜೊತೆಗೆ 3 ಪಾಸ್ಪೋರ್ಟ್ ಸೈಜ್ ಫೋಟೋನ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್, ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಈ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಂತ ನೋಡೋದಾದ್ರೆ, ಪಬ್ಲಿಕ್ ಸೆಕ್ಟರ್ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಆಂಧ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, ಹೀಗೆ ಇನ್ನಿತರ ಬ್ಯಾಂಕ್ಗಳು. ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾವುದೆಲ್ಲ ಬ್ಯಾಂಕ್ಸ್ ಇದೆ ಅಂತ ನೋಡೋದಾದ್ರೆ ICICI, ಆಕ್ಸಿಸ್, HDFC, ಫೆಡರಲ್, ಹೀಗೆ ಬೇರೆ ಬೇರೆ ಬ್ಯಾಂಕ್ಗಳಿವೆ. ಈ ಲಿಸ್ಟ್ನಲ್ಲಿ ಕೊಟ್ಟಿರುವ ಬ್ಯಾಂಕ್ಗಳಿಗೆ ಹೋಗಿ ಜನಧನ್ ಅಕೌಂಟ್ ತೆರೀಬೇಕು ಅಂತ ಹೇಳಿದ್ರೆ ಅವರೊಂದು ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ಫಿಲ್ ಮಾಡಿ ನೀವು ಜನಧನ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಗೆಳೆಯರೆ, ಜನಧನ್ ಖಾತೆದಾರರಿಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ಮಾಡಿರುವ ಡೆಪಾಸಿಟ್ಗೆ ಬಡ್ಡಿಯನ್ನು ನೀಡ್ತಾರೆ. ಎರಡನೇದ್ದು, ಆಕ್ಸಿಡೆಂಟ್ ಇನ್ಶೂರೆನ್ಸ್ 2 ಲಕ್ಷ ರೂಪಾಯಿವರೆಗೆ ಇದರಲ್ಲಿ ಕವರ್ ಆಗ್ತದೆ. ಮೂರನೇದಾಗಿ, ಇದೊಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುತ್ತೆ. ನಿಮಗೆ ರುಪೇ ಕಾರ್ಡ್ ಅನ್ನು ನೀಡ್ತಾರೆ. ಇದನ್ನು ನೀವು ಯಾವುದೇ ATM ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನಾಲ್ಕನೇದಾಗಿ, ಖಾತೆದಾರರಿಗೆ 30,000ವರೆಗಿನ ಲೈಫ್ ಇನ್ಶೂರೆನ್ಸ್ ಕವರ್ ಆಗುತ್ತದೆ. ಐದನೇದಾಗಿ, ಭಾರತದಾದ್ಯಂತ ಜನಧನ್ ಖಾತೆಯಿಂದ ಬೇರೆ ಬ್ಯಾಂಕ್ ಅಕೌಂಟ್ಗೆ ಸುಲಭವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಬಹುದು. ಆರನೇದಾಗಿ, ಒಂದು ವೇಳೆ ನೀವು ಬೇರೆ ಯಾವುದಾದ್ರೂ ಸರ್ಕಾರಿ ಯೋಜನೆಗಳಿಂದ ಹಣದ ಲಾಭವನ್ನು ಪಡೀತಾ ಇದ್ರೆ ಆ ಹಣವನ್ನ ಜನಧನ್ ಖಾತೆಗೆ ಬರುವಂತೆ ಮಾಡಲಾಗುತ್ತದೆ. ಉದಾಹರಣೆಗೆ, ನೀವು PM ಕಿಸಾನ್ ಯೋಜನೆ ಅಥವಾ ಗ್ಯಾಸ್ ಸಬ್ಸಿಡಿಯನ್ನು ಪಡೀತಾ ಇದ್ರೆ ಆ ಹಣವನ್ನ ಡೈರೆಕ್ಟ್ ಆಗಿ ಜನಧನ್ ಅಕೌಂಟಿಗೆ ಬರುವಂತೆ ಮಾಡಬಹುದು. ಏಳನೇದಾಗಿ, ಅಕೌಂಟ್ ಓಪನ್ ಮಾಡಿದ 6 ತಿಂಗಳ ನಂತರ 10,000 ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ನೀಡಲಾಗ್ತದೆ. ನೆಕ್ಸ್ಟ್, ಜನಧನ್ ಖಾತೆಯನ್ನು ಓಪನ್ ಮಾಡಲಿಕ್ಕೆ ಏನೆಲ್ಲ ರೂಲ್ಸ್ ಇದಾವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ಭಾರತದ ಪ್ರಜೆಯಾಗಿರಬೇಕು. ನೆಕ್ಸ್ಟ್, ಜನಧನ್ ಖಾತೆಯನ್ನು ಓಪನ್ ಮಾಡುವ ವ್ಯಕ್ತಿಯ ವಯಸ್ಸು 10 ವರ್ಷ ಮೀರಿರಬೇಕು. ಮೂರನೇದಾಗಿ, ಅವರು ಯಾವುದೇ ಬ್ಯಾಂಕ್ ಅಕೌಂಟ್ ಅನ್ನು ಹೊಂದಿರಬಾರದು. ಇದು ಅವರ ಮೊದಲನೇ ಅಕೌಂಟ್ ಆಗಿರಬೇಕು. ನಾಲ್ಕನೇದಾಗಿ, ಜನಧನ್ ಅಕೌಂಟ್ನಲ್ಲಿ ನೀವು ಮಾಡುವ ಡೆಪಾಸಿಟ್ ಟೋಟಲ್ 50,000 ರೂಪಾಯಿಯನ್ನ ಮೀರುವಂತಿಲ್ಲ. ಐದನೇದ್ದು, 1 ತಿಂಗಳಿನಲ್ಲಿ ಜನಧನ್ ಅಕೌಂಟ್ನಿಂದ ನೀವು 10,000 ರೂಪಾಯಿಯನ್ನ ಮಾತ್ರ ವಿಡ್ರಾ ಮಾಡಬಹುದು. ಆರನೇದಾಗಿ, ನೀವು ಜನಧನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡುವ ಹಣ 1 ವರ್ಷಕ್ಕೆ 10,000 ರೂಪಾಯಿಯನ್ನ ಮೀರಬಾರದು. ಗೆಳೆಯರೇ, ಇದಿಷ್ಟು ಜನಧನ್ ಅಕೌಂಟ್ನ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಸಹಾಯ ಆಯ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಬೇರೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ಸ್ನಲ್ಲಿ ತಿಳಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.